ವಿಜಯಪುರದಲ್ಲಿ ಇಂದು ರೈತ ಸಂಘ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತೀಯ ಸಂಘಟನೆಯ ಪದಾಧಿಕಾರಿಗಳ ಪದಗ್ರಹಣದ ಕಾರ್ಯಕ್ರಮದಲ್ಲಿ ವಿಜಯಪುರ ಜಿಲ್ಲಾ ಗೌರವ ಅಧ್ಯಕ್ಷರನ್ನಾಗಿ ಅಮಿತ್ ಗರುಡಕರ್ ಇವರನ್ನು ಆಯ್ಕೆ ಮಾಡಲಾಯಿತು. ಈ ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮುಖ್ಯ ಅತಿಥಿಗಳು ಹಾಗೂ ಸಂಘಟನೆಯ ಪದಾಧಿಕಾರಿಗಳು ಗಣೇಶ್ ಇಳಗಿರ್, ಮಂಜುಳಾ ಪೂಜಾರಿ, ಮೋತಿರಾಮ್ ಚೌಹಾಣ್, ರಜಾಕ್ ಸಾಬ್ ಮಖಾಂದರ್, ವಿಕಾಸ್ ಪವಾರ್, ಯಲ್ಲಾಲಿಂಗ್ ಗುಂಡಗರ್ಜಗಿ, ಭೀರಪ್ಪ ಸೊಡ್ಡಿ, ಬಾಬು ಮಹಾರಾಜ್, ಅಶೋಕ್ ಮಹಾರಾಜ್, ರವಿ ಪೂಜಾರಿ, ಜಗನು ಪೂಜಾರಿ, ಮಹಿಳಾ ಪದಾಧಿಕಾರಿಗಳು ಪಾರ್ವತಿ ಕಟ್ಟಿಮನಿ, ಮಾಲಂದಿ ಶೇಖ್, ಪರ್ವೀನ್ ಶೇಖ್, ಸಾವಿತ್ರಿ ಪೂಜಾರಿ, ವಾಲಾಬಾಯಿ ಚೌಹಾಣ್, ಚಾಂಗುನಾ ರಾಠೋಡ್, ಸಾವಿತ್ರಿ ಲಮಾಣಿ, ಕಮರುನಿಸಾ ತಾಳಿಕೋಟಿ, ಅನುಸುಬಾಯಿ ಪವಾರ್, ಶೇಖರ್ ರಾಠೋಡ್, ರೇಷ್ಮಾ ಹಕೀಂ, ಜರೀನಾ ಹಕೀಂ ಇನ್ನಿತರ ಪದಾಧಿಕಾರಿಗಳು ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಅನ್ನ ಇದೆ, ನೀರಿದೆ. ಅದ್ರ ಯಾಕೆ ಕೊರತೆ ಆಗ್ತಾ ಇದೆಯಪ್ಪ ಅಂದ್ರೆ ಕೆಲವೊಂದು ಮನುಷ್ಯರ ಅತಿ ಆಸೆಗಳು. ನಾವು ಹೇಳೋದು ಇಷ್ಟೇ, ರೈತರು ಭಗವಂತ ನಿಮ್ಗೆ ಕೊಡ್ತಾ ಇದ್ದಾರೆ, ಭೂಮಿ ನಿಮ್ಗೆ ಅವಶ್ಯವಾಗಿ ಕೊಡುತ್ತೆ. ಆದ್ರೆ ಅದನ್ನ ನಾವು ಅತಿಯಾಗಿ ಅವಾಗ ಆಸೆಗಳನ್ನು ಪಡ್ತೇವೆ. ರೈತ ವಿಲಾಸತನದಲ್ಲಿ ಬಂದಾಗ ಭೂಮಿಯೂ ಸಹ ವಿಕೃತವನ್ನ ತೋರಿಸ್ತಾ ಇದೆ. ಇವತ್ತು ನಾವು ನೋಡ್ತಾ ಇದ್ವಿ ಅನೇಕ ಕಡೆ ನೀರಿದ್ದು ಭೂಮಿದು ವಿಕೃತತನ ನೋಡ್ತಾ ಇದ್ದೀವಿ. ಇದಕ್ಕೆ ನಾವೇ ಕಾರಣೀಭೂತ. ಒಂದು ಉದಾಹರಣೆ ನಮಗೆ ನೆನಪು ಬರುತ್ತೆ, ಒಂದು ಮಾತನ್ನ ಹೇಳಲು ಬಯಸ್ತೇನೆ. ಇವಾಗ ಮೌಂಟ್ ಆಬುದಲ್ಲಿ ನಮ್ಮ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ರಾಷ್ಟ್ರಪತಿ ಆದಾಗ ಮಾತನ್ನ ಹೇಳಿದ್ರು. ಅಂದ್ರೆ ರೈತರಿಗೆ ಕೆಲವು ಸೌಲಭ್ಯಗಳನ್ನು ಕೊಟ್ಟರು. ಯಾವ ರೀತಿ ಇವತ್ತೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಸಕ್ಕರೆಗಾಗಿ, ಸಕ್ಕರೆ ಕಾರ್ಖಾನೆಗಾಗಿ. ಅವ್ರು ಇದನ್ನ ಹೇಳಿದ್ರು, ರೈತರಿಗೆ ಹೆಚ್ಚಿಗೆ ರೇಟನ್ನು ಕೊಟ್ಟಿದ್ರು. ಆದ್ರೆ ಒಂದು ಸಮಯದ ನಂತರ ಅವ್ರು ಸರ್ವೆ ಮಾಡಿದ್ರಂತೆ, ರೈತ ಹಣ ಏನ್ ಮಾಡಿದ ಅಂತಂದ್ರೆ, ಅಂದ್ರೆ ಅದನ್ನ ಹೆಚ್ಚಿಗೆ ಉನ್ನತಿಯನ್ನು ಹೊಂದಬೇಕಾಗಿತ್ತು ಅದನ್ನು ಕುಡಿಯೋದ್ರಲ್ಲಿ. ಖಾಸಗಿ ನಾವು ನೋಡ್ತಾ ಇದ್ವಿ ರೈತರು ಈ ಒಂದು ದುರ್ಚಟದಿಂದ ಹೋಗ್ತಾ ಇದ್ದೀರಿ ಅಂತಂದ್ರೆ ಭೂಮಿ ನಿಮ್ಮ ಘೋಷಣೆ ಮಾಡುತ್ತೆ. ಬಹಳಷ್ಟು ಜನ ಸಮಸ್ಯೆಗಳು ಹೇಳ್ತಾರೆ, ಅಂದ್ರೆ ಕುಡಿಯೋದು ಜಾಸ್ತಿ ಆಗಿದೆ. ಖಾಸಗಿ ಕಬ್ಬು ಬೆಳೆಯುವಂಥವ್ರು ಕುಡಿದ್ರೆ ಆ ಭೂಮಿಯನ್ನ ಬಿದ್ದಾಕ್ ಹೋಗ್ತಾರೆ. ಇದು ಒಂದು ನಮ್ಮ ಭೂಮಿಯ ಒಂದು ಅಪಮಾನ ಅಂತ ಹೇಳಾಗುತ್ತೆ. ನಾವು ಸಂಚಾರಿಕರಾದಾಗ ಭೂಮಿಯ ನಮ್ಮ ಪೋಷಣೆ ಪಾಲನೆ ಮಾಡೇ ಮಾಡುತ್ತೆ. ಸೊ ಅದಕ್ಕಾಗಿ ಶ್ರೇಷ್ಠ ವಿಚಾರದೊಂದಿಗೆ ಭೂಮಿಯಲ್ಲಿ ಕಾಲಿ, ಅದಕ್ಕೆ ನಾವು ಯೋಗಿಕ ಖೇತಿ ಅಂತ ಹೇಳ್ತೇವೆ. ನಿಮ್ಮ ಸರಿ ವಿಚಾರಗಳಿಂದ ಭೂಮಿ ನಿಮಗೆ 10 ಪಟ್ಟು ಜಾಸ್ತಿ ಕೊಡುತ್ತೆ. ಸೊ ಅದಕ್ಕಾಗಿ ಒಳ್ಳೆ ವಿಚಾರಗಳಿಂದ ಒಂದು ಭೂಮಿಯನ್ನ ಪೂಜ್ಯ ತಾಯಿ ಅಂತ ಅದನ್ನ ಪೋಷಣೆ ಮಾಡ್ತಾ ಇದ್ದಾಗ, ಯಾಕಂದ್ರೆ ನಾವು ಬೋರ್ ಹಾಕ್ತಾ ಇದ್ದೀವಿ, ಹೆಚ್ಚಿಗೆ ಗೊಬ್ಬರ ಹಾಕ್ತಾ ಇದ್ದೀವಿ, ಭೂಮಿಯನ್ನು ನಾಶ ಮಾಡ್ತಾ ಇದ್ದೀವಿ. ಸೊ ಅದರ ಜೊತೆ ನಮ್ಗೆ ಒಂದು ಒಳ್ಳೆಯ ಭಾವನೆಗಳು, ಸದ್ಭಾವನೆಗಳು ಭೂಮಿ ಜೊತೆ ಇದ್ದಾಗ ಪ್ರತಿಯೊಬ್ಬ ರೈತರು ಇದನ್ನು ಕಿವಿ ಕೊಟ್ಟು ಕೇಳ್ತಿ, ಯಾವಾಗಲೂ ಹೊಲದಾಗ ಕಾಲಿಡ್ತೀವಿ. ಯಾಕಂದ್ರೆ ನಾವು ಪ್ರಾಕ್ಟಿಕಲ್ ಇದನ್ನು ಪ್ರಯೋಗಗಳನ್ನು ಮಾಡಿದ್ದೇವೆ. ಸ್ವಲ್ಪ 1 ನಿಮಿಷ ಆ ಭೂಮಿ ಜೊತೆ ಸದ್ಭಾವನೆಗಳನ್ನ ಇಟ್ಕೊಂಡು ಶಾಂತಿಯಿಂದ ಪೂಜ್ಯ ಭಾವನೆಯಿಂದ ಅದನ್ನು ಬಿದ್ದೆ ನೋಡಿ, ನಿಮಗೆ 10 ಪಟ್ಟು ಬೆಳೆ ಸಿಗುತ್ತೆ. ಮೊದಲಿನ ಜನರಿಗೆ ರೈತರಿಗೆ ಋಷಿ ಅಂತ ಹೇಳಾಗುತ್ತೆ. ಒಬ್ಬ ಕೃಷಿಕ, ಒಬ್ಬ ಋಷಿ, ಇದು ಹಾಕುವಂತ ಅವಶ್ಯಕತೆ ಇದೆ. ಸೊ ಈ ಒಂದು ದಿಟ್ಟ ಹೆಜ್ಜೆಯನ್ನು ನಾವು ಇರ್ತೀರಾ ಅಂತ ನಾವು ಶುಭ ಹಾರೈಸ್ತಾ ನನ್ನ ವಾಣಿಗೆ ವಿರಾಮ ಇಡ್ತಾ ಇದ್ದೀವಿ. ಓಂ ಶಾಂತಿ. ರೈತ ಸಂಘ ಜೈ ಜವಾನ್ ಜೈ ಕಿಸಾನ್ ಭಾರತ ಮಾತೆಯ ರಾಜ್ಯಾಧ್ಯಕ್ಷರಾದ ಮೋತಿರಾಮ್ ಚೌಹಾಣ್ ಅವರೇ, ಅದೇ ರೀತಿಯಾಗಿ ಈಗ ತಾನೇ ನೂತನ ಪದಾಧಿಕಾರಿಯಾದಂಥ ಜಿಲ್ಲಾ ಅಧ್ಯಕ್ಷರಾದ ಅಮಿತ್ ಅವರೇ ಹಾಗೂ ನನ್ನ ಎಲ್ಲ ತಾಯಂದಿರೇ, ನೀವು ಶಾಂತಪುತ್ರ ಮಾತಾಡ್ತೀನಿ. ಯಾಕಂದ್ರೆ ಹೆಣ್ಮಕ್ಳು ಸಮಾಸ ಆಗೈತಿ, ಸಾಕಾಗಿ ಸಮಾಸ ಹೋಗೋ ಸಮಾಸದು ಅಥವಾ ನಿಮ್ಮ ಸಮಾಸದು ಮನೆಯೆಲ್ಲ ಸುದ್ದಿಯಿಂದ ಮಾತಾಡ್ತೀವಿ. ಅಲ್ಲೆಲ್ಲ ಕುಡೋದಿಲ್ಲ, ಸ್ವಲ್ಪ ಶಾಂತದಿಂದ ಕೇಳಬೇಕಾಗಿ ಇಂಥ ಒಂದು ವಿಶೇಷ ಕಾರ್ಯಕ್ರಮ ಇದೆ. ಈ ಒಂದು ವೇದಿಕೆ ಸ್ಟೇಜ್ ಏನೈತಿ ರೂಮ, ಈ ಮೋತಿರಾಮ್ ಇದು ಸಾಲುದಿಲ್ಲ. ಯಾಕಂದ್ರೆ ನಾವು ಚೆನ್ನಾಗಿ ಬಂದಾವು, ಎಷ್ಟು ಜನ ಅದಾರ ಹೊರಗೆ ಎಷ್ಟು ಜನ ಅದಾರ. ಹಾಗಾಗಿ ದೊಡ್ಡ ಸ್ಟೇಜ್ ಬೇಕು. ಇಲ್ಲಿ ಅದು ಒಳ್ಳೆ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮಾಡಿದಾರ. ನಾನು ಹೇಳಕ್ಕ ಇಷ್ಟ ಬಯಸ್ತೀನಿ, ಟೈಮ್ ಆಗೋಗಿದೆ. ಇವತ್ತೆಲ್ಲರೂ ಪದಗ್ರಹಣ ಮಾಡಿ ಸ್ವೀಕರಿಸಿದಂಥ ಎಲ್ಲ ನನ್ನ ಜಿಲ್ಲಾ ಆಗ್ಬೋದು, ತಾಲೂಕು ಇರ್ಬೋದು, ಎಲ್ಲ ನನ್ನ ಸೋದರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ.
ನಮ್ಮ ಸಂಘಟನೆಯನ್ನ ಅತಿ ಒಂದು ಶ್ರದ್ಧೆಯಿಂದ ಭಕ್ತಿಯಿಂದ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ರೈತ ವರ್ಗದವರಿಗೆ ಎಷ್ಟೇ ಕಷ್ಟ ಇದ್ದರೂ ಖರ್ಚಿಗೆ ನಾನು ನಿಲ್ತಿನಂತೆ ಕೇಸಿಂದ ಭಾವಿಸಿ ಹಗಲು ಶ್ರಮಿಸಬೇಕಂತೇಳಿ ಶ್ರಮದಿಂದ ಅವರನ್ನ ಮುಂತರಬೇಕಂತ ಈ ಒಂದು ವೇದಿಕೆ ಮುಖಾಂತರ ಅವರಿಗೆ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಏನ್ ಬರುವ 12ನೇ ತಾರೀಕು ಅಧಿವೇಶನ ಇದೆ, ಆ ಅಧಿವೇಶನಕ್ಕೆ ತಾವೆಲ್ಲ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಂದಿರು ನೀವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರೀ. ಯಾಕಂದ್ರೆ ನನ್ನ ಆತ್ಮೀಯ ಸೋದರರಿಗೆ ಭರವಸೆ ಕೊಡೋದು ಮುದಿರಾಮ್ ಚೌಹಾಣ್ ಅವರು ಗಣೇಶನ ಟ್ರೈನ್ ಮುಖಾಂತರ, ಬಸ್ ಮುಖಾಂತರ ಒಂದು ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಕೀರ್ತಿ ಪತಾಕೆಯನ್ನು ಹಚ್ಚೋಣಂತ ಭರವಸೆ ಕೊಟ್ಟರು. ಆ ಭರವಸೆ ತಾವೆಲ್ಲರೂ ಉಳಿಸ್ಕೊಂಡು ಕೇಸಿಂದ 12ನೇ ತಾರೀಕು ಅಧಿವೇಶನ ಬೃಹತ್ ಪ್ರತಿಭಟನೆ ಬಿಜಾಪುರ ಜಿಲ್ಲೆಯ ವಿವಿಧ ಸಮಸ್ಯೆಗಳನ್ನು ಹೊತ್ತುಕೊಂಡು ತಮ್ಮೆಲ್ಲರೂ ಕರ್ಕೊಂಡು ಅವರು ಬರ್ತಾ ಇದ್ದಾರೆ. ನಾವೆಲ್ಲರೂ ಸೇರಿ ಸಿಎಂ ಅವರಿಗೆ ಭೇಟಿ ಮಾಡಿ ಈ ನಾಡಿನ, ಈ ಜಿಲ್ಲೆಯ ಸಮಸ್ಯೆಗಳನ್ನ ಅವರಿಗೆ ಕೂಲಂಕಷವಾಗಿ ತಿಳಿಸಿ ಹೇಳಿ ನಿಮ್ಮ ಎಲ್ಲ ಒಂದು ಹೋರಾಟದಿಂದ ಸಮಸ್ಯೆಗಳನ್ನು ಪರಿಹರಿಸೋಣ. ಅದೇ ರೀತಿಯಾಗಿ ಇವತ್ತ ಏನು ತಾವು ಈ ಕಾರ್ಯಕ್ರಮ ಮಾಡಿದಿರಿ, ಈ ಏನ ನಮ್ಮ ಹುಲಿಯೋ ಸಾಮಾನ್ಯ ಅಲ್ಲ. ಈ ಉತ್ತರ ಭಾರತ ಕಂಡ ಈ ದೇಶದಾಗ ಯಾರ್ಯಾರು ನಾಯಕರದಾರ ಎಲ್ಲ ಜೊತೆ ಟಚ್ ಅದಾರು. ಇವತ್ತ ಬರುವ ಮತ್ತು ಮುಂದಿನ ದಿನಗಳಲ್ಲಿ ನಾವು ಇಬ್ಬರು ಸೇರಿ ದಿಲ್ಲಿ ಬಹುಮತ ನಾವು ಚರ್ಚೆ ಮಾಡಿದ್ದು. ನಾವೆಲ್ಲರೂ ಒಂದು ನೇತೃತ್ವದಲ್ಲಿ ಜಂತರ್ ಮಂತರದಲ್ಲಿ ಹೋರಾಟದ ಒಂದು ಕಾರ್ಯಕ್ರಮ ಸಹ ಹಾಕೊಂಡಿದ್ದೇವೆ. ಯಾಕಂದ್ರೆ ಈಗ ನಾನು ಬೇರೆ ವಿಷಯ ಹೇಳಕ್ ಇಷ್ಟಪಡೋದಿಲ್ಲ. ಯಾಕೆ ಇಷ್ಟಪಡೋದು ಅಂದ್ರೆ ನಮ್ಗೆ ಟೈಮ್ ಆಗೋತಿ. ತಾಯಂದ್ರೆ ನೀವು ಏನು ಇವತ್ತು ಸೇರಿದ್ರಿ, ನಿಮ್ಮ ಆಶೀರ್ವಾದ ಸದಾ ಈ ಸಂಘಕ್ಕೆ ಇರಲಿ. ಯಾಕಂದ್ರೆ ಒಣಕೆ ಒಬ್ಬವ ಕಿತ್ತೂರು ಚೆನ್ನಮ್ಮನ ನಾಡಿದು. ಇವತ್ತು ನೀವು ಎಲ್ಲಿವರೆಗೆ ನೀವು ಮುಂದೆ ಬರ್ತೀರಿ ಅಲ್ಲಿವರೆಗೆ ನಮ್ಮ ರಾಜ್ಯದಾಗ, ನಮ್ಮ ದೇಶದಾಗ ಮಹಿಳೆಯರ ಮೇಲೆ ಆಕೈತಿ. ಅದಕ್ಕಾಗಿ ನಿಮ್ಗೆ ಯಾವುದೇ ಕಷ್ಟ ಇರಲಿ, ಒಂದು ಜಮೀನು ಇರಲಿ, ಪ್ಲಾಟ್ ಇರಲಿ, ಬೇಗಡೆ ಇರಲಿ, ಹಾದಿದಿರಲಿ, ಆ ಮೈಕ್ರೋ ಫೈನಾನ್ಸ್ ಇರಲಿ, ತಮಗೆಲ್ಲರಿಗೂ ಬೆನ್ನೆಲುಬಾಗಿ ನಿಂತಂತ ನಮ್ಮ ಮೂರ್ತಿರಾಮ್ ಚೌಹಾಣ್ಗೆ ಮತ್ತೊಂದು ಮುಖಾಂತರ ಅದಕ್ಕಾಗಿ 12ನೇ ತಾರೀಕಿನ ದಿವಸ ನೀವು 11ನೇ ತಾರೀಕು ನೈಟ್ನಲ್ಲಿ ಸಾವಿರ ಸಂಖ್ಯೆಯಲ್ಲಿ ಸೇರೋಣ. ಸೇರಿ ಅಲ್ಲಿ ಒಂದು ಸೌರ ಮೂರ್ತಿ ಹಾಕುವಂಥ ಕಾರ್ಯಕ್ರಮ ನಾವು ಮಾಡಿದ್ದೇವೆ. ಅದಕ್ಕಾಗಿ ವಿಷಯಗಳ ಬಹಳ ಆದ್ರೆ ಮತ್ತೊಂದು ರೀತಿ ನಾನು ಮಾತಾಡೋಣ. ಇವತ್ತು ಕೃಷಿಯನ್ನು ಮಾತಾಡೋಕ್ಕೆ ಅವಕಾಶ ಕೊಡುವಂತ ಹಾಗೂ ನಮಗೆ ಒಂದು ಪುಷ್ಪ ಹಾರದಿಂದ ಸತ್ಕಾರ ಮಾಡಿದಂಥ ಎಲ್ಲ ನನ್ನ ತಾಯಂದಿರಿಗೆ, ಮುದ್ದು ಮಕ್ಕಳಿಗೆ ಹಾಗೂ ಹಿರಿಯರಿಗೆ, ಧರ್ಮ ಗುರುಗಳಿಗೆ, ನನ್ನ ಆತ್ಮೀಯ ಸೋದರರಂತ ನಮ್ಮ ಅಧ್ಯಕ್ಷರಂತ ಮೋತಿರಾಮ್ ಚೌಹಾಣ್ಗೆ ಹೃದಯಪೂರ್ವಕವಾಗಿ, ಪ್ರೀತಿಪೂರ್ವಕವಾಗಿ ಹೃದಯಪೂರ್ವಕವಾಗಿ ಸಲ್ಲಿಸುತ್ತಾ ಮಾತು ಮುಗಿಸ್ತೇ. ಜೈ ಗಣೇಶ. ಗಣೇಶನ ಇಳಿಗೆರು ನಾನು ಸ್ವತಃ ರೈತ ಸಂಘಟನೆ ಬೇಡ ಅಂತ ಕೂತ್ಕೊಂಡೆ. ಸರ್ಕಾರ ವಿರುದ್ಧ, ರಾಜಕಾರಣಿಗಳ ವಿರುದ್ಧ, ಭ್ರಷ್ಟರ ವಿರುದ್ಧ ಧ್ವನಿ ಎತ್ತುವಂತ ಮಹಿಳೆ. ಈಕೆ ಬಾಯಿ ಮುಚ್ಚೋದಂತ ಎಷ್ಟೋ ಜನ ಕುತಂತ್ರ ಮಾಡಿದ್ದಾರೆ. ಅಂತ ತಾಯಿ ರೈತ ಸಂಘಟನೆ ಬೇಡ. ನನಗೆ ಬಹಳ ಬೇಜಾರಾಗೋದು. ನಾನು ಕಣ್ಣೀರು ಹಾಕ್ತಿರೋಂಥ ದಿನಗಳಿಲ್ಲ. ಅಂತ ನನ್ನ ಕಣ್ಣೀರು ಒರೆಸ್ತಿದ್ರೆ ನಮ್ಮ ಸಹೋದರ ಅಂತ ಹೇಳ್ಬೇಕಂದ್ರೆ ನಾವು ಗಣೇಶನ ಅಂತ ಹೇಳ್ಬೋದು. ಎಚ್ಚರ ಕಣ್ಣೀರಿನ ಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮ ಹುಟ್ಟಿದ ನಾಳೆ ಹುಟ್ಟಿದಿ, ಎಚ್ಚರ ಮೇಲೆ ಕಣ್ಣೀರು ಹಾಕ್ತಿದ್ವಿ, ಎಚ್ಚರ ಮೇಲೆ ಅಂತ ಕಿತ್ತೂರು ರಾಣಿ ಚೆನ್ನಮ್ಮ
ಪ್ರೀತಿಯಿಂದ ನಮ್ಮನ್ನ ಸ್ವಾಗತ ಮಾಡಿದ್ರು. ಬಸವಣ್ಣನ ನಾಡಿಗೆ ಭೂಮಿ ಮೇಲೆ ಕಾಲಿಟ್ಟಾಗ ಸಾಕ್ಷಾತ್ ಬಸವಣ್ಣನ ನಮಗೆ ಪ್ರತ್ಯಕ್ಷ ಆದಂಗ ಈ ಮುಖಾಂತರ ಹೇಳ್ತೀನಿ. ಬಹಳ ಖುಷಿ ಆಯ್ತು, ನೆಮ್ಮದಿ ಸಿಕ್ತು. ಬಿಜಾಪುರಕ್ಕೆ ಬಂದ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಜಾಪುರದವರು ಬಹಳ ಹೃದಯವಂತರು ಅಣ್ಣ ತಮ್ಮಂದ್ರೆ. ಭಗವಂತ ಇನ್ನೂ ಶಕ್ತಿ ಕೊಡಿ ತಾಯಿ ದುರ್ಗಾದೇವಿ. ನಿಮ್ಮ ಸಂಘಟನೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೆಯಲಿ ಅಂತ ಈ ಮುಖಾಂತರ ಹಾರೈಸ್ತೀನಿ. ಸುಕೂರಾದ ಹೆಣ್ಣನ್ನ ಯಾರು ಓಡಿಸ್ತಾರ ಅವರು ಉದ್ದಾರ ಆಗ್ತಾರ. ಹೆಣ್ಣನ್ನ ಯಾರು ಕೇಳಕ್ ಮಾಡ್ತಾರ ಅವ್ರು ಸರ್ವನಾಶ ಆಗ್ತಾರ. ಸಾಕ್ಷಾತ್ ದುರ್ಗಾದೇವಿನ ನಂಬಿಕೆಯನ್ನು ಬರೀತಂತ ಹೆಣ್ಮಗಳದೀನಿ. ಅಣ್ಣ ತಮ್ಮಂದ್ರೆ ಮತ್ತು ನನ್ನ ಮಾಧ್ಯಮ ಮಿತ್ರರೇ, ನಿಮಗೂ ಒಂದು ಧನ್ಯವಾದ ಹೇಳ್ಬೇಕ್ರಿ. ನಮ್ಗೆಲ್ಲ ರೈತರ ಕಷ್ಟ ತೋರ್ಸೋದ್ ನೀವ. ಸರ್ಕಾರ ಕೂಡಿಸ್ಬೇಕು ನೀವೆಲ್ಲರೂ. ಮತ್ತೆ ಮಹಿಳೆಯರೆಲ್ಲರೂ ಬಹಳ ಖುಷಿಯಿಂದ ಇದೀರಿ. ಯಾವುದೇ ಕಷ್ಟ ಇರಲಿ ಎದಕ್ಕೂ ಕುಗ್ಬೇಡಿ ಯಾಕಂದ್ರೆ ನೀವೆಲ್ಲ. ನನಗೂ ಬಹಳಷ್ಟು ಕಷ್ಟ ಕೊಟ್ಟಾರ. ಹಂಗಂತ ಮನೆ ಹಿಡ್ಕೊಂಡು ನಾನು ಕುತ್ಕೊಂಡಿಲ್ಲ. ಯಾಕೆ ಹೋಗ್ತಾ ಇರ್ಬೇಕು, ಕಲ್ಲು ಮುಳ್ಳೆಲ್ಲ ಹೋಗಂದು ಹೋಗ್ತಾ ಇರ್ಬೇಕು. ಕಷ್ಟ ಇಲ್ಲಿರೋ ಮನುಷ್ಯ ಯಾರು ಇಲ್ಲ. ಪ್ರತಿಯೊಬ್ಬರಿಗೆ ಕಷ್ಟ ಇದೆ. ಎಷ್ಟೋ ಜನ ಸಾಲ ಮಾಡಿರ್ತೀವಿ, ಲೋನ್ ತಗೊಂಡಿರ್ತೀವಿ, ಬ್ಯಾಂಕಿನವ್ರು ಬರ್ತಾರ ನೋಟಿಸ್ ಕಳಿಸ್ತಾರ ಅಂತ ಭಯ ಪಡ್ಕೋಬೇಡ್ರಿ. ನಾವು ಬರ್ತೇವೆ ರೈತರಿಂದ, ಅವ್ರು ಎಂತ ನೋಟಿಸ್ ಕಳಿಸ್ತಾರ ನೋಡ್ತೀವಿ, ಅವಕಾಶ ಕೊಟ್ಟಿಂದ ಕೇಳ್ತೀವಿ. ಮಕ್ಕಳನ್ನ ಚಂದ ಓದಿಸ್ರಿ, ಜೀವನದಾಗ ಮುಂದೆ ಬರ್ಲಿ, ಒಳ್ಳೆ ಪ್ರಜೆಗಳನ್ನ ಮಾಡಿ. ನೀವು ಧೈರ್ಯ ತುಂಬಬೇಕು ಮಕ್ಕಳಿಗೆಲ್ಲ. ಯಾರು ಏನೋ ಅಂದ್ರೆ ತೆರಿಗೆ ಮುಖ ಮಾಡಿ ನಾವು ಮುಂದೆ ಹೋಗ್ತಾ ಇರ್ಬೇಕು. ನಾವು ಮುಂದೆ ಹೋಗಿಲ್ಲ ಅಂದ್ರೆ ಮಕ್ಕಳು ಇನ್ನೂ ತುಳಿದು ಹಾಕ್ತಾರ. ಮುಂದೆ ಹೋಗ್ತಾ ಇರ್ಬೇಕು ಹೆಣ್ಮಕ್ಳು ನಾವು. ಏನಂತೀರಿ? ಹೆಸರು ಹೋಗ್ಬೇಡ್ರಿ, ಯಾವತ್ತೂ ಕೂಗ್ಬೇಡ್ರಿ. ಅಕ್ಕ ತಂಗಿಯಂದ್ರೆ ಧೈರ್ಯದಿಂದ ಇರ್ರಿ. ನಿಮ್ಮ ಗಂಡಂದ್ರಿಗೆ ಹೇಳ್ರಿ, ಏನ್ ರೈತನಿಗೆ ಹೋಗಿ ಎಷ್ಟೊತ್ತಿಗೆ ಹೋಗ್ತೀನಿ ಅಂತಾರ. ನಾನು ರೈತ ದೇವರುಗಳ ಸೇವೆ ಮಾಡ್ತೀನಪ್ಪ, ಸಪೋರ್ಟ್ ಮಾಡೋದು ನಿಮ್ ಗಂಡಗಳಿಗೆ ಹೇಳ್ರಿ. ಇಲ್ಲಿ ಅಣ್ಣ ತಮ್ಮಂದ್ರ ಮುಂದೆ ದಯಮಾಡಿ ಹೆಣ್ಮಕ್ಳಿಗೆ ಅವಕಾಶ ಮಾಡಿಕೊಡ್ರಿ, ಕಳಿಸ್ಕೊಡ್ರಿ. ರೈತರ ಸೇವೆ ಮಾಡೋದು ಬಹಳ ಭಾಗ್ಯ ನಿಮ್ದು ಅಂತ ಹೇಳಕ್ ಇಷ್ಟಪಡ್ತೀನಿ. ಅಣ್ಣ ತಮ್ಮಂದ್ರೆ ಯಾರಿಲ್ವಾ? ಅದ್ರ ನ್ಯೂಸ್ ನೋಡ್ತಿರ್ತೀರಿ, ನಿಮ್ಮ ಗಂಡಂದ್ರೆಲ್ಲ ನೋಡ್ತಾರೆ ನ್ಯೂಸ್. ನಿಮ್ಗೆಲ್ಲ ಸಪೋರ್ಟ್ ಮಾಡಿ, ಅಣ್ಣ ತಮ್ಮಂದ್ರೆ ಎಲ್ಲ ಸಪೋರ್ಟ್ ಮಾಡ್ರಿ. ಹಾಗೂ ಇದೆಲ್ಲ ಹಿರಿಯರು ಕೂತ್ಕೊಂಡಾರ. ನಿಮ್ಮೆಲ್ಲ ಹಿರಿಯರ ಮಾರ್ಗದರ್ಶನ ನಮ್ಮ ಸಣ್ಣರಿಗೆ ಬೇಕ್ರಿ. ಹಂಗಲ್ಲ ತಾತಾಗ ನೀವೆಲ್ಲ ಕೊಡ್ಬೇಕು ನಮ್ಗೆ. ನಮ್ಗೆ ಏನೋ ತಿಳಿಯಿಲ್ಲ ಅಂದ್ರೆ ನಮ್ಗೆ ತಿಳಿಸಿ ಹೇಳ್ರಿ ನೀವೆಲ್ಲರೂ. ಹಂಗಲ್ಲ ಕೂತ್ಕೊಂಡ್ರು ನಾನು ಪತ್ರಕರ್ತ, ನಮ್ಮ ಮನೆಗೆ ಬಂದ ಹೋಗ್ಬೇಕು. ನೀವು ಒಂದು ಖಂಡಿತ ಬಂದು ಹೋಗ್ತೀವಿ. ಹೃದಯದಲ್ಲಿ ಸಾಕಾರ ಇದೀರಿ, ಬಡವ ಅದನ್ನ ನಾನು ಪತ್ರಕರ್ತ ನೀವು ನಮ್ಮ ಮನೆಗೆ ಬಂದು ಹೋಗ್ಬೇಕಂದ್ರಿ. ಹೃದಯದಲ್ಲಿ ಸಾಕಾರ ನೀವು. ಯಾವ ಸಾಕಾರ ರೀ? ರೊಕ್ಕ ಎಲ್ಲರೂ ಕಳಿಸ್ತಾರ, ಮನ್ಸು ಕಳ್ಸೋದು ಗುಣ ಕಳ್ಸೋದು ಭಾಳ ಓದಿದ್ರಿ, ಹೌದಲ್ರಿ? ಅಕ್ಕ ತಂಗಿಯಂದ್ರೆ ಇನ್ನೂ ಬಹಳ ಜನ ಮಾತಾಡ್ತಾರ. ಬಿಜಾಪುರಕ್ಕೆ ನಾ ಯಾವತ್ತೂ ಬರ್ತಾ ಇರ್ತೀನಿ. ನಮ್ಮ ಸಹೋದರರ ಇವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ನಾನು ಸಾಲದು. ನಾವು ಬೇಜಾರು ಮಾಡ್ಕೊಂಡ್ರೆ ಬಹಳ ಧೈರ್ಯ ತುಂಬಿದ್ರೆ ಇಂಥ ಸಹೋದರ ರೀತಿ ಮೇಲೆ ನೀವು ಯಾಕೆ ಬೇಜಾರು ಮಾಡ್ಕೊಂತೀರಿ? ಬಹಳ ಶಕ್ತಿಯಿಂದ ತಿಳ್ಕೋಬೇಕು. ಚೌರಣ್ಣವ್ರು ಬಹಳ ಧೈರ್ಯ ತುಂಬ್ತಾರ ಮಹಿಳೆಯರಿಗೆ. ಹಂಗಾಗಿ ಮಹಿಳಾ ಸಂಘಟನೆ ಬಹಳ ಜೋರ್ತೀನಿ. ಖುಷಿ ಆಯ್ತು ನನಗ. ನಿಮ್ಗೆಲ್ಲರಿಗೆ ಅನ್ನೋದಿಲ್ಲ ಅವರು ಏನೇ ಕಷ್ಟ ಇರಲಿ ಬಗೆಹರಿಸ್ತಾರ. ಅವ್ರ ಜೊತೆಗಿದ್ದು ಎಷ್ಟೋ ಸಮಸ್ಯೆಗಳನ್ನು ಬಗೆಹರಿಸ್ಯಾರ. ನಮ್ಮ ಬೆಳಗಾವಿ ಜಿಲ್ಲೆದಾಗ ಸಹೋದರ ಗಣೇಶನವರು ನಮ್ಗೆಲ್ಲರಿಗೆ ಅಣ್ಣನಾಗಿ ಸಣ್ಣರಿಗೆ ಒಂದು ಮಾರ್ಗದರ್ಶನ. ಹಿಂಗ್ ಮಾಡಿದ್ರೆ ಸರಿ, ಹಿಂಗ್ ಮಾಡಿದ್ರೆ ಸರಿ, ರೈತರಿಗೋಸ್ಕರ ದುಡಿಯೋಣ ಅಂತ ಹೇಳ್ತಾ ಇರ್ತಾರೆ. ಹಗಲು ರಾತ್ರಿ ನಿದ್ದೆ ಮಾಡೋದಿಲ್ಲ ಗಣೇಶನ. ನದಿ ಹೋಗಿತ್ತು ಮನೆಗೆ ಹೋಗಾಕ ಒಂದು ಹೋರಾಟ ಕಬ್ಬಿಂದಲ್ಲ ಏರಿಕೆ ಮಾಡೋ ಸಂಬಂಧ. ಆದ್ರೂ ಮಾತಾಡೋರು ಅವ್ರಿಗೆ ಬಿಟ್ಟಿಲ್ಲ, ತುಳಿಯಂತ ಕೆಲಸ ಮಾಡ್ತಾರ. ಯಾಕಂದ್ರೆ ಡೊಂಗಿ ರೈತರಿಗೆ ಬಹಳ ಪಟ್ಟಿ ಕಿಚ್ಚಿರ್ತೈತಿ. ಅಂದವ್ರು ಯಾವತ್ತೂ ಉದ್ದಾರ ಆಗಂಗಿಲ್ಲ. ತೊಡಗಿಗೋಸ್ಕರ ಉದ್ದಾರ ಆಗ್ಬೋದು, ಈ ನ್ಯೂಸ್ನೇ ಬರ್ಬೋದು. ಆದ್ರೆ ದೇವ್ರ ಮೆಚ್ಚಕ್ಕಂತ ಸಾಧ್ಯನೇ ಇಲ್ಲ. ಏನಂತೀರಿ? ದೇವ್ರ ಮೆಚ್ಚಂತ ಕೆಲಸ ಮಾಡ್ಬೇಕು ನಾವು. ಅದ ಸತ್ಯ. ಏನಂತೀರಿ? ನಿಜವಾದ ರೈತರು ಬಹಳ ಕಷ್ಟದಿಂದ 10 ದಿನಗಳ ಕಾಲ ಗಣೇಶನವರಲ್ಲಿ ಬಿಸಿಲು ಮಳೆ ಅಂತ ಅಷ್ಟು ಜನ ಸಾವಿರಾರು ಜನಕ್ಕೆ ಊಟ ವ್ಯವಸ್ಥೆ ಮಾಡಿದ್ರು. ಅವ್ರು ಪಾಪ ಇರೋ ವ್ಯವಸ್ಥೆ ಮಾಡಿದ್ರು. ಅದನ್ನೆಲ್ಲ ನಿವಾಸಿಗೆ ಹೋಗೋದು ಬಹಳ ಕಷ್ಟ ಐತಿ. ಯಾರ ರಾಜಕಾರಣಿಗಳಿಂದ 1 ರೂಪಾಯಿ ತಗೊಂಡಿಲ್ಲ. ತಿಳ್ದಂತ ರೈತರ ಮಕ್ಕಳು ರೊಟ್ಟಿ ತಗೊಂಡು ಕೊಟ್ಟಾರ. ಯಾರ ರಾಜಕಾರಣಿಗಳಿಗೆ ಎಂಟ್ರಿ ಇರಲಿಲ್ಲ ವೇದಿಕೆಗೆ. ಗಣೇಶನ ಸಾಲ ಆಗಲಿ ತಂಗಿ, ಏನ್ ಮಾಡ್ತೀಯ, ಖರ್ಚಿಗೆ ಏನ್ ಮಾಡ್ತೀಯಣ್ಣ, ಎಷ್ಟು ಏನ್ ಮಾಡೋದು ಅಡಿಗೆಲ್ಲ ಅಂತ ನಾ ಕೇಳಿದ್ರ, ತಂಗಿ ಖರ್ಚು ಎಷ್ಟಾದ ಬರ್ಲಿ, ಸಾಲ ಎಷ್ಟು ಬರಲಿ, ನಾ ತೀರಿಸ್ತೇನೆ ಅಂತ. ಇಂಥ ಅಣ್ಣಂದ್ರೆ ಇರ್ಬೇಕ್ರಿ. ಅಪ್ಪ ಎಷ್ಟು ದೊಡ್ಡ ಗುಣ ನಿಂದ ಎಲ್ಲರಿಗೆ ರಾಜಕಾರಣಿಗಳ ಒಂದು ಬೆಂಬಲ ಐತಿ. ನಾವ್ ಹೆಂಗಾರ ಮಾಡೋ
ಮಂಥನವೋ ನೀತಿ ತತ್ವದ ಕಥನವೋ ಬಲಾಬಲಗಳ ಘೋರ ಕದನವೋ ಪ್ರೇಮ ಕಾಮದ ಸದನವೋ ರಾಗ ದ್ವೇಷದ ದೋಷವೋ ಜನ್ಮ ಜನ್ಮದ ಪಾಶವೋ